ಗುರುಭ್ಯೋ ನಮಃ. ಹರಿ ಓಂ. ಇಲ್ಲಿ ಆಸೀನರಾದ ಎಲ್ಲ ಗುರುಗಳಿಗೆ ಹಾಗೂ ನನ್ನ ಸ್ನೇಹಿತರಾದ ಅಸ್ಟ್ರಾಲಜಿ ಫ್ರೆಂಡ್ಸ್ಗಳಿಗೆ ಎಲ್ರಿಗೂ ನಮಸ್ಕಾರ. ಈಗ ನನ್ನ ಹೆಸರು ಕಲಾವತಿ ಪ್ರಕಾಶ್. ವಿವಾಹ ಸಂಸ್ಕಾರದ ಬಗ್ಗೆ ಕೆಲವು ವಿಷಯಗಳನ್ನ ನಿಮ್ಮ ಹತ್ರ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ. ಗುರುಗಳಾದ ಶ್ರೀಯುತ ಡಾಕ್ಟರ್ ಸುರೇಶ್ ಅವರ ಪ್ರೋತ್ಸಾಹ ಪ್ರೇರಣೆಯಿಂದ ಇಂದು ನಿಮ್ಮ ಮುಂದೆ ಮಾನವನ ಜೀವನದಲ್ಲಿ ವಿವಾಹ ಯೋಗ ಹಾಗೂ ಕಳತ್ರಕಾರಕ ಗ್ರಹಗಳಾದ ಕುಜ ಶುಕ್ರರಿಂದ ಉಂಟಾಗುವ ಫಲಗಳು ಇದರ ಬಗ್ಗೆ ಕೆಲವು ವಿಷಯಗಳನ್ನ ಹಂಚಿಕೊಳ್ತಿದ್ದೀನಿ. ವಿವಾಹವು ಷೋಡಶ ಸಂಸ್ಕಾರಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು. ಆಶ್ರಮ ಧರ್ಮಗಳಲ್ಲಿ ಗೃಹಸ್ಥಾಶ್ರಮವು ಚತುರ್ವಿಧ ವಿವಾಹವು ಷೋಡಶ ಸಂಸ್ಕಾರಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು. ಆಶ್ರಮ ಧರ್ಮಗಳಲ್ಲಿ ಗೃಹಸ್ಥಾಶ್ರಮವು ಚತುರ್ವಿಧ ಪುರುಷಾರ್ಥಗಳಾದ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷಗಳನ್ನು ಪಡೆಯಲು ಹಾಗೂ ಋಣತ್ರಯಗಳಾದ ದೇವಋಣ, ಪಿತೃಋಣ, ಋಷಿ ಋಣ ತೀರಿಸಲು ಹಾಗೂ ಕುಲವೃದ್ಧಿ ಮಾಡಲು ಇದು ಒಂದು ಸಾಧನ. ಈಗ ವಿವಾಹ ಜೀವನದಲ್ಲಿ ಕಳತ್ರಕಾರಕ ಗ್ರಹಗಳಾದ ಕುಜ ಶುಕ್ರರಿಂದ ಉಂಟಾಗುವ ಫಲಗಳ ಬಗ್ಗೆ ತಿಳಿದುಕೊಳ್ಳೋಣ. ಕುಜನು ಬಚಕ್ರದ ಮೇಷರಾಶಿಗೆ ಹಾಗೂ ತುಲಾರಾಶಿಗೆ ಅಧಿಪತಿ. ಅಂದರೆ ಬಚಕ್ರದ 1 ಮತ್ತು 7ನೇ ರಾಶಿಗಳಿಗೆ 1 ಅಂದರೆ ಲಗ್ನ ಅಂದರೆ ಜಾತಕನು, ಸಪ್ತಮ ಅಂದರೆ ಆತನ ಸಂಗಾತಿಯು ಮತ್ತು ಕುಜ ಶುಕ್ರರಿಂದ ಮಾನವ ಜೀವನದ ವೈವಾಹಿಕದ ಸಮಸ್ತ ಆಗುಹೋಗುಗಳನ್ನು ಚಿಂತಿಸಬಹುದು. ಪುರುಷರಿಗೆ ಕಳತ್ರಕಾರಕನಾದ ಶುಕ್ರನಿಂದ ಪತ್ನಿಯ ಮತ್ತು ಸುಖದ ವಿಚಾರವನ್ನು ತಿಳಿಯಬಹುದು. ಸ್ತ್ರೀಯರಿಗೆ ಕಳತ್ರಕಾರಕನಾದ ಕುಜನಿಂದ ಪತಿಯ ಮತ್ತು ಮಾಂಗಲ್ಯದ ವಿಚಾರವನ್ನು ತಿಳಿಯಬಹುದು. ಕುಜ ಶುಕ್ರರಿಂದ ಮದುವೆ ಜೀವನದಲ್ಲಿ ಉಂಟಾಗುವ ಫಲಗಳು. ವಿವಾಹದ ಪ್ರಸ್ತಾಪ ಬಂದಾಗ ದೋಷಗಳು ಎಂದರೆ ಕುಜ ದೋಷದ ಬಗ್ಗೆ ಪ್ರಸ್ತಾಪಿಸುವುದು. ಪುರುಷ ಸ್ತ್ರೀಯರಿಬ್ಬರಿಗೂ ಈ ದೋಷ ಸಾಮ್ಯತೆ ಮಾಡಬೇಕು. ಡಬಲ್ ಕ್ಲಿಕ್ ಮಾಡಬೇಕು. ದೋಷ ಎಂದಾಗ ನಮಗೆ ಮೊದಲು ಗಮನಕ್ಕೆ ಬರೋದು ಕುಜ ದೋಷ ಅನ್ನೋದು. ವಿವಾಹದ ಪ್ರಸ್ತಾಪ ಬಂದಾಗ ಜಾತಕದಲ್ಲಿ ಈ ದೋಷ ಇದೆಯೇ ಎಂದು ಮೊದಲು ಗಮನಿಸಬೇಕು. ಪುರುಷರಿಗೆ ಧನ, ಸಪ್ತಮ ಮತ್ತು ಅಷ್ಟಮಗಳಲ್ಲಿದ್ದರೆ ಕುಜನು ದೋಷ ಉಂಟಾಗುತ್ತದೆ. ಹಾಗೆ ಸ್ತ್ರೀಯರಿಗೆ ಚತುರ್ಥ, ಅಷ್ಟಮ ಮತ್ತು ವ್ಯಯಗಳಲ್ಲಿದ್ದರೆ ದೋಷ ಉಂಟಾಗುತ್ತದೆ. ವಧೂವರರಿಬ್ಬರ ಜಾತಕದಲ್ಲಿ ಈ ದೋಷಗಳ ಸಾಮ್ಯತೆಯನ್ನು ಮಾಡಿ ಮುಂದಿನ ಹೊಂದಾಣಿಕೆ ಮಾಡಬೇಕು. ಕುಜ ಶುಕ್ರರು ಜಾತಕದಲ್ಲಿ ಬಲಿಷ್ಠರಾಗಿ ಶುಭ ಸ್ಥಾನದಲ್ಲಿದ್ದರೆ ತೃಪ್ತಿಕರವಾದ ಜೀವನವಿರುತ್ತದೆ. ಜಾತಕದಲ್ಲಿ ಕುಜನು ಬಲಿಷ್ಠನಾಗಿ ಶುಕ್ರನು ಬಲಹೀನನಾಗಿದ್ದರೆ ಸ್ತ್ರೀಯರಲ್ಲಿ ಕೊರತೆ ಇರುತ್ತದೆ. ಜಾತಕದಲ್ಲಿ ಶುಕ್ರನು ಬಲಿಷ್ಠನಾಗಿ ಕುಜನು ಬಲಹೀನನಾಗಿದ್ದರೆ ಪುರುಷರಲ್ಲಿ ಕೊರತೆ ಇರುತ್ತದೆ. ಜಾತಕದಲ್ಲಿ ಲಗ್ನಾಧಿಪತಿ ಮತ್ತು ಸಪ್ತಮಾಧಿಪತಿ ಶುಭರಾಗಿದ್ದು ಕಾರಕ ಗ್ರಹರಾದ ಕುಜ ಶುಕ್ರರು ಬಲಹೀನರಾಗಿದ್ದರೆ ವೈವಾಹಿಕ ಜೀವನದಲ್ಲಿ ಸಾಮಾನ್ಯ ಸುಖ ದೊರೆಯುತ್ತದೆ. ಜಾತಕದಲ್ಲಿ ಲಗ್ನಾಧಿಪತಿ ಮತ್ತು ಸಪ್ತಮಾಧಿಪತಿ ಬಲಹೀನರಾಗಿದ್ದು ಕಾರಕ ಗ್ರಹರಾದ ಕುಜ ಶುಕ್ರರು ಬಲಿಷ್ಠರಾಗಿದ್ದರೆ ವೈವಾಹಿಕ ಜೀವನದಲ್ಲಿ 60% ಫಲಗಳು ದೊರೆಯುತ್ತದೆ. ಜಾತಕದಲ್ಲಿ ಲಗ್ನಾಧಿಪತಿ ಮತ್ತು ಸಪ್ತಮಾಧಿಪತಿ ಬಲಹೀನರಾಗಿದ್ದು ಕಾರಕ ಗ್ರಹರಾದ ಕುಜ ಶುಕ್ರರು ಪಾಪಗ್ರಹರಿಂದ ಪೀಡಿತರಾಗಿದ್ದರೆ ದಾಂಪತ್ಯ ಸುಖಕ್ಕೆ ಪೂರ್ಣ ದೋಷ ಉಂಟಾಗುತ್ತದೆ. ಕುಜ ಶುಕ್ರರು ಯಾವುದೇ ಲಗ್ನಕ್ಕಾದರೂ ದುಸ್ಥಾನದಲ್ಲಿದ್ದು ಬಲಹೀನ ಅಥವಾ ಪೀಡಿತರಾಗಿದ್ದರೆ ಅನಾರೋಗ್ಯ, ದಾಂಪತ್ಯ ಜೀವನದಲ್ಲಿ ಕಲಹ, ಪರಸ್ಪರ ದ್ವೇಷ, ಲೈಂಗಿಕ ಸುಖದಲ್ಲಿ ಕೊರತೆ, ಅತೃಪ್ತಿ, ಗರ್ಭಾಶಯದಲ್ಲಿ ನ್ಯೂನ್ಯತೆ, ರಕ್ತಸ್ರಾವ, ನಿಶಕ್ತಿ ಮುಂತಾದ ತೊಂದರೆಗಳು ಉಂಟಾಗುತ್ತದೆ. ಕುಜ ಶುಕ್ರರು ಬಲಹೀನರಾಗಿದ್ದು ಶನಿ ಅಥವಾ ರಾಹು ಅಥವಾ ಕೇತು ಯುತಿ ಇದ್ದರೆ
ವಿವಾಹಕ್ಕೆ ಭಂಗ, ವಿವಾಹ ಅಥವಾ ಸಂತತಿ ನಿಧಾನವಾಗುತ್ತೆ, ಪ್ರೇಮ ವಿವಾಹ, ಅಂತರ್ಜಾತೀಯ ವಿವಾಹ, ವಿವಾಹವಾದರೂ ಅತೃಪ್ತಿಯ ಜೀವನ ಉಂಟಾಗುತ್ತದೆ. ಕುಜ ಶುಕ್ರರು ಶುಭ ಸ್ಥಾನದಲ್ಲಿ ಪೂರ್ಣಚಂದ್ರ, ಗುರು ಅಥವಾ ಬುಧನ ಸಂಬಂಧ ಉಂಟಾದರೆ ವಿದ್ಯೆ, ಬುದ್ಧಿ, ಆರೋಗ್ಯ, ಗೃಹ, ವಾಹನ, ಸಂತತಿ ಸೌಖ್ಯ, ಶ್ರೀಮಂತಿಕೆಯ ಜೀವನ, ದಾಂಪತ್ಯ ಜೀವನದಲ್ಲಿ ತೃಪ್ತಿ ಇರುತ್ತದೆ. ಪುರುಷ ಜಾತಕದಲ್ಲಿ ಶುಕ್ರನು ಶನಿ ಅಥವಾ ರಾಹುವಿನಿಂದ ಬಾಧಿತನಾದರೆ ಪತ್ನಿಯು ವಾತರೋಗಿ, ಆಲಸಿ, ಲೈಂಗಿಕ ಜೀವನದಲ್ಲಿ ನಿರಾಸಕ್ತಿ, ಪತಿಪೀಡಗಳು ಹಾಗೂ ವೈಭವೋಪೇತ ಜೀವನದಲ್ಲಿ ಆಸಕ್ತಿಯುಳ್ಳವಳಾಗುತ್ತಾಳೆ. ಸ್ತ್ರೀ ಜಾತಕದಲ್ಲಿ ಕುಜನು ಶನಿ ಅಥವಾ ರಾಹುವಿನಿಂದ ಬಾಧಿತನಾದರೆ ಪತಿಯು ಕ್ರೂರಿ, ಕಳ್ಳಬುದ್ಧಿ, ಮಾದಕ ಪದಾರ್ಥಗಳ ವ್ಯಸನಿ, ನೀತಿ ನಿಯಮಗಳ ಬಗ್ಗೆ ಅಗೌರವವಿರುತ್ತದೆ. ಪುರುಷನ ಜಾತಕದಲ್ಲೂ ಶುಕ್ರನು ವಕ್ರಿಯಾಗಿದ್ದರೆ ತಡ ವಿವಾಹ, ವಿವಾಹದ ನಂತರವೂ ಪತ್ನಿ ಸೌಖ್ಯಕ್ಕೆ ಕೊರತೆ ಉಂಟಾಗುತ್ತದೆ. ಸ್ತ್ರೀ ಜಾತಕದಲ್ಲಿ ಕುಜನು ವಕ್ರಿಯಾಗಿದ್ದರೆ ತಡ ವಿವಾಹ, ವಿವಾಹದ ನಂತರವೂ ಪತಿ ಸೌಖ್ಯಕ್ಕೆ ಕೊರತೆ ಉಂಟಾಗುತ್ತದೆ. ಬಲಿಷ್ಠ ಗುರು ಮತ್ತು ಚಂದ್ರನ ದೃಷ್ಟಿ ಇದ್ದರೆ ಸ್ವಲ್ಪ ಮಟ್ಟಿಗೆ ದೋಷಗಳು ಕಡಿಮೆಯಾಗುತ್ತವೆ. ವಿವಾಹದ ಸೂಕ್ತ ಕಾಲ ಬಂದಾಗ ಒಬ್ಬ ವ್ಯಕ್ತಿಗೆ ಯಾವ ರೀತಿಯ ವಿವಾಹ ಯೋಗ ಇದೆ ಎಂದು ತಿಳಿದುಕೊಳ್ಬೇಕಾಗುತ್ತದೆ. ವ್ಯಕ್ತಿಗೆ ವಿವಾಹವು ಶೀಘ್ರ ವಿವಾಹವೇ, ತಡ ವಿವಾಹವೇ, ಪ್ರೇಮ ವಿವಾಹವೇ, ಅಂತರ್ಜಾತೀಯ ವಿವಾಹವೇ, ವಿವಾಹ ವಿಚ್ಛೇದನವೇ ಅಥವಾ ವಿವಾಹದ ಯೋಗವೇ ಇಲ್ಲವೇ ಎಂದು ತಿಳಿದುಕೊಳ್ಬೇಕಾಗುತ್ತದೆ. ಇದನ್ನು ನಾವು ಹಂತ ಹಂತವಾಗಿ ಎಕ್ಸಾಂಪಲ್ ಚಾರ್ಟ್ ಮೂಲಕ ನೋಡೋಣ. ಈಗ ಶೀಘ್ರ ವಿವಾಹ. ಈ ಜಾತಕರಿಗೆ 16 ವರ್ಷಕ್ಕೆ ಮದುವೆ ಆಯಿತು. ಇದಕ್ಕೇನು ಕಾರಣ ಅಂತಂದ್ಬಿಟ್ಟು ನಾವು ನೋಡ್ತಾ ಹೋಗೋಣ. ಶೀಘ್ರ ವಿವಾಹಕ್ಕೆ ಭಾವಗಳು 2, 7, 11. ಸರಿ, ಶೀಘ್ರ ವಿವಾಹ ಸೂಚಕ ಗ್ರಹಗಳು ಶುಕ್ರ, ಚಂದ್ರ ಮತ್ತು ಗುರು. ಜಾತಕದಲ್ಲಿ ಕಾರಕ ಶುಕ್ರನು ಸಪ್ತಮದಲ್ಲಿ ಅಥವಾ ಸಪ್ತಮ ಭಾವಕ್ಕೆ ಕೇಂದ್ರದಲ್ಲಿ ಸ್ಥಿತನಾಗಿದ್ದರೆ ಇದನ್ನು ಈ ಜಾತಕದ್ದು ಸಿಂಹಲಗ್ನ ಸಪ್ತಮದಲ್ಲಿ, ಅದು ಒಂದು ಕೇಂದ್ರ ಜಾತಕನು ಸಪ್ತಮದಲ್ಲಿ ಸ್ಥಿತನಾಗಿರೋದನ್ನ ನಾವು ನೋಡ್ಬೋದು. ಕುಂಭದಲ್ಲಿ ಶುಕ್ರ ಸ್ಥಿತನಾಗಿರೋದನ್ನ ನಾವು ನೋಡ್ಬೋದು. ಸರ್, ಡೇಟ್ ಆಫ್ ಬರ್ತ್ ಡೇಟ್ ಆಫ್ ಬರ್ತ್ 9/4/1966 9/4/1966 3:20 PM, ಪ್ಲೇಸ್ ಆಫ್ ಬರ್ತ್ ಬ್ಯಾಂಗ್ಳೂರು. ಇವ್ರಿಗೆ ಮದುವೆ 18/4/1982 ಅಲ್ಲಿ ಆಯಿತು. ಅಂದರೆ 16 years 9 days 18/4/1982 ಅಲ್ಲಿ ಇವ್ರಿಗೆ ಮದುವೆ ಆಯಿತು. 18/4/1982 ಅಲ್ಲಿ ಇವ್ರಿಗೆ ಮದುವೆ ಆಯಿತು. ಜಾತಕದಲ್ಲಿ ಕಾರಕ ಶುಕ್ರನು ಸಪ್ತಮದಲ್ಲಿ ಅಥವಾ ಸಪ್ತಮ ಭಾವಕ್ಕೆ ಕೇಂದ್ರದಲ್ಲಿ ಸ್ಥಿತನಾಗಿದ್ದರೆ ನಾವು ನೋಡ್ಬೋದು. ಕಾರಕ ಶುಕ್ರ ಸಿಂಹ ಲಗ್ನಕ್ಕೆ ಸಪ್ತಮದಲ್ಲಿ ಅಂದರೆ ಕುಂಭದಲ್ಲಿ ಶುಕ್ರ ಸ್ಥಿತನಾಗಿರೋದನ್ನ ನೋಡ್ಬೋದು. ಅದೇ ರೀತಿ D9 ಕೂಡ ಕಾರಕ ಶುಕ್ರ ಸಪ್ತಮದಲ್ಲಿ ಸ್ಥಿತನಾಗಿರೋದನ್ನ ನೋಡ್ಬೋದು. ಅಸೆಂಡೆಂಟ್ ನೋಡಿ, ಮಿಥುನ ಲಗ್ನಕ್ಕೆ ಸಪ್ತಮದಲ್ಲಿ ಶುಕ್ರ ಸ್ಥಿತನಾಗಿರೋದನ್ನ, ಧನುರಾಶಿಯಲ್ಲಿ ಸ್ಥಿತನಾಗಿರೋದನ್ನ ನೋಡ್ಬೋದು ನಾವು. ಜಾತಕದಲ್ಲಿ ಸಪ್ತಮ ಭಾವಕ್ಕೆ ಅಶುಭ ಗ್ರಹಗಳ ದೃಷ್ಟಿ ಇಲ್ಲದಿದ್ದರೆ, ಅಶುಭ ಗ್ರಹಗಳ ದೃಷ್ಟಿ ಅಂತ ಹೇಳಿದ್ರೆ ನಾವು ರಾಹು, ಕೇತು, ಶನಿ, ಕುಜ ನೋಡ್ತೀವಿ. ಈ ಯಾವ ಗ್ರಹಗಳ ದೃಷ್ಟಿನೂ ಸಪ್ತಮ ಭಾವದ ಮೇಲೆ ಇಲ್ಲ. ಇದನ್ನು ನಾವು ನೋಡ್ಬೋದು ಈ ಜಾತಕದಲ್ಲಿ ಸಪ್ತಮ ಭಾವಕ್ಕೆ ಶುಕ್ರ ಮತ್ತು ಗುರು ಕೇಂದ್ರದಲ್ಲಿದ್ದರೆ, ಕೇಂದ್ರ ಅಂತ ಹೇಳಿದ್ರೆ ನಾವು 1, 4, 7, 10 ಅಂತ ತಗೊಳ್ತೀವಿ. ಸೊ 7 ಒಂದು ಕೇಂದ್ರ, ಆ ಕೇಂದ್ರದಲ್ಲಿ ಶುಕ್ರ ಸ್ಥಿತನಾಗಿರೋದನ್ನ ಈ ಜಾತಕದಲ್ಲಿ ನಾವು ನೋಡ್ಬೋದು. ಅದೇ ರೀತಿ D9 ಕೇಂದ್ರದಲ್ಲಿರೋದನ್ನು ನೋಡ್ಬೋದು. ಜಾತಕದಲ್ಲಿ ಕಾರಕ ಶುಕ್ರ ಲಗ್ನದಿಂದ ಅಥವಾ ಲಗ್ನಾಧಿಪತಿಯಿಂದ ಕೇಂದ್ರದಲ್ಲಿ ಸ್ಥಿತನಾದರೆ, ಅದೇ ಹೇಳಿದಲ್ವಾ, ಒಂದು ಕೇಂದ್ರದಲ್ಲಿ ಸಪ್ತಮ ಕೇಂದ್ರದಲ್ಲಿ ಕಾರಕ ಶುಕ್ರ ಸ್ಥಿತನಾಗಿರೋದು. ಜಾತಕದಲ್ಲಿ ಲಗ್ನಾಧಿಪತಿ ಮತ್ತು ಸಪ್ತಮಾಧಿಪತಿಯರ ಯುತಿ ಇದ್ದರೆ, ಸಿಂಹ ಲಗ್ನಕ್ಕೆ ಅಧಿಪತಿ ರವಿ, ಹಾಗೆ ಸಪ್ತಮಾಧಿಪತಿ ಶನಿ,
ಇವರಿಬ್ಬರ ಯುತಿನ ನಾವು ಅಂದರೆ ರವಿ ಶನಿಯ ಯುತಿಯನ್ನು ನಾವು ಮೀನದಲ್ಲಿ ನೋಡ್ಬೋದು. ಹೌದು ಹೌದು ಇದು ಯೂನಿಕ್ ಇಲ್ಲ ಸರ್. ನೆಕ್ಸ್ಟ್ ಸರ್ ಎರಡನೇ ಅದು ನೆಕ್ಸ್ಟ್ ಇಲ್ಲ ಪಿಯೂಸ್ ಮಾತ್ರ ಇರುತ್ತೆ. ಜಾತಕದಲ್ಲಿ ಲಗ್ನಾಧಿಪತಿ, ದ್ವಿತೀಯಾಧಿಪತಿ, ಸಪ್ತಮಾಧಿಪತಿ ಕೇಂದ್ರ ತ್ರಿಕೋಣದಲ್ಲಿದ್ದು ಸ್ಥಿತರಾಗಿದ್ದು ಶುಭ ಗ್ರಹದ ದೃಷ್ಟಿ ಇರಬೇಕು. ಈ ಜಾತಕದಲ್ಲಿ ಲಗ್ನಾಧಿಪತಿಯಾದ ರವಿ, ದ್ವಿತೀಯಾಧಿಪತಿಯಾದ ಬುಧ, ಸಪ್ತಮಾಧಿಪತಿಯಾದ ಶನಿಯ ಯುತಿ ಇದೆ. ಯುತಿನ ನೋಡ್ಬೋದು ನಾವಿಲ್ಲಿ. ಜಾತಕದಲ್ಲಿ ಗುರು 1 ಮತ್ತು ಸರ್ ನೆಕ್ಸ್ಟ್ ಜಾತಕದಲ್ಲಿ ಗುರು 1 ಅಥವಾ 7ನೇ ಭಾವದಲ್ಲಿ ಸ್ಥಿತನಾಗಿದ್ದರೆ ಅಥವಾ ಸಪ್ತಮ ಭಾವವನ್ನು ವೀಕ್ಷಿಸಿದರೆ ಆಗಲೂ ಶೀಘ್ರ ವಿವಾಹ ಆಗುತ್ತೆ. ಇಲ್ಲಿ ಗುರು ಲಾಭ ಭಾವದಲ್ಲಿ ಸ್ಥಿತನಾಗಿ ತನ್ನ 9ನೇ ದೃಷ್ಟಿಯಿಂದ ಕಳತ್ರಕಾರಕ ಶುಕ್ರನನ್ನು ವೀಕ್ಷಿಸ್ತಾ ಇರೋದನ್ನು ನಾವು ನೋಡ್ಬೋದು. ಕುಂಡಲಿಯಲ್ಲಿ ಸಪ್ತಮಾಧಿಪತಿಯು ಕೇಂದ್ರ ಅಂದರೆ 1, 4, 7, 10 ಸ್ಥಾನದಲ್ಲಿ ಸ್ಥಿತನಾಗಿದ್ದರೆ, ಸಪ್ತಮ ಭಾವವು ಪಾಪಕರ್ತರಿ ಯೋಗದಿಂದ ಮುಕ್ತವಾಗಿದ್ದರೆ, ಸಪ್ತಮಾಧಿಪತಿಯು ಲಾಭ ಸ್ಥಾನದಲ್ಲಿ ಸ್ಥಿತನಾಗಿದ್ದರೆ, ಸಪ್ತಮಾಧಿಪತಿಯು ಅಚ್ಚನಾಗಿದ್ದು ಅಥವಾ ತನ್ನ ಸ್ವಂತ ರಾಶಿಯಲ್ಲಿದ್ದರೆ, ಲಗ್ನಾಧಿಪತಿ ಸಪ್ತಮದಲ್ಲಿದ್ದು ಸಪ್ತಮಾಧಿಪತಿಯು ಕೇಂದ್ರದಲ್ಲಿದ್ದರೆ ಆಗಲೂ ಕೂಡ ಶೀಘ್ರ ವಿವಾಹ ಅಂತ ಹೇಳ್ಬೋದು. ಈಗ ತಡ ವಿವಾಹ. ಈ ಜಾತಕರಿಗೆ 48 ವರ್ಷಕ್ಕೆ ವಿವಾಹ ಆಯಿತು. ವಿವಾಹ ಅಂದರೆ ವಿವಾಹದ ಭಾವಗಳು 2, 7, 11. ಡೇಟ್ ಆಫ್ ಬರ್ತ್ 11/4/1968. ಟೈಮ್ ಆಫ್ ಬರ್ತ್ 4:35 PM. ಪ್ಲೇಸ್ ಆಫ್ ಬರ್ತ್ ಬ್ಯಾಂಗ್ಳೂರ್. और मैरिज 23/5/2016. ವಿವಾಹಕ್ಕೆ ಮಾರಕ ಗ್ರಹಗಳು. ಮಾರಕ ಗ್ರಹ ಸನ್ನಿಕ್ಸ ಶುಕ್ರ, ಕುಜ, ರವಿ, ರಾಹು ಮತ್ತು ಕೇತು ಇವರು ವಿವಾಹಕ್ಕೆ ಮಾರಕ ಗ್ರಹಗಳು. ಇವರು ತಡೆಯನ್ನ ವಿವಾಹ ಭಾವಗಳಿಗೆ, ಭಾವಾಧಿಪತಿಗಳಿಗೆ ಸಂಬಂಧ ಉಂಟಾದರೆ ಆಗ ತಡೆ ಉಂಟಾಗುತ್ತೆ ವಿವಾಹಕ್ಕೆ. ಜಾತಕದಲ್ಲಿ ಶನಿಯು ಲಗ್ನ ಅಥವಾ ಸಪ್ತಮದಲ್ಲಿ ಸ್ಥಿತನಾದರೆ ಅಥವಾ ಸಪ್ತಮ ಭಾವವನ್ನು ವೀಕ್ಷಿಸಿದರೆ ತಡ ವಿವಾಹ. ಈ ಜಾತಕದಲ್ಲಿ ನಾವು ಶನಿಯು ಸಪ್ತಮದಲ್ಲಿ ಅಂದರೆ ಇವುದು ಕನ್ಯಾ ಲಗ್ನಕ್ಕೆ ಸಪ್ತಮ ಭಾವ ಮೀನದಲ್ಲಿ ಕಳತ್ರಕಾರಕ ಶುಕ್ರ ಸ್ಥಿತನಾಗಿರೋದನ್ನು ನೋಡ್ಬೋದು. ಶನಿ ಸ್ಥಿತನಾಗಿರೋದನ್ನು ನೋಡ್ಬೋದು. ಅದೇ ರೀತಿ D9ನಲ್ಲಿ ಕೂಡ ಶನಿ ಲಗ್ನದಲ್ಲಿರೋದನ್ನು ನೋಡ್ಬೋದು. ಮಕರ ಲಗ್ನ. ಜಾತಕದಲ್ಲಿ ಶುಕ್ರನಿಗೆ ಶನಿಯ ಯುತಿ ಉಂಟಾದರೆ, ಇಲ್ಲಿ ನಾವು ಕಳತ್ರಕಾರಕ ಶುಕ್ರ ಸಪ್ತಮದಲ್ಲಿ ಸ್ಥಿತನಾಗಿರೋ ಕಳತ್ರಕಾರಕ ಶುಕ್ರನಿಗೆ ಶನಿಯ ಯುತಿಯನ್ನು ಸಪ್ತಮದಲ್ಲಿ ಅಂದರೆ ಮೀನದಲ್ಲಿ ನೋಡ್ಬೋದು. ಜಾತಕದಲ್ಲಿ ಶನಿ, ಕುಜ, ರಾಹು ಮತ್ತು ಕೇತು ಸಪ್ತಮ ಭಾವವನ್ನು ವೀಕ್ಷಿಸಿದರೆ ಅಥವಾ ಸಪ್ತಮದಲ್ಲಿ ಸ್ಥಿತರಾದರೆ, ಇಲ್ಲಿ ನಾವು ಶನಿ ರಾಹು ಸಪ್ತಮದಲ್ಲಿ ಕಳತ್ರಕಾರಕ ಶುಕ್ರನ ಜೊತೆ ಸಪ್ತಮ ಭಾವದಲ್ಲಿ ಸ್ಥಿತ ಆಗಿರೋದನ್ನು ನೋಡ್ಬೋದು. ಅದೇ ರೀತಿ ಕೇತು ಲಗ್ನ ಭಾವದಿಂದ ಸಪ್ತಮ ಭಾವನ ದೃಷ್ಟಿಸ್ತಾ ಇರೋದನ್ನು ನೋಡ್ಬೋದು. ಜಾತಕದಲ್ಲಿ ಕಳತ್ರಕಾರಕನಾದ ಶುಕ್ರನು ಶನಿ, ಕುಜ, ರಾಹು ಮತ್ತು ಕೇತುವಿನಿಂದ ಪೀಡಿತನಾದರೆ, ಇಲ್ಲಿ ಶುಕ್ರನಿಗೆ ಶನಿ ಮತ್ತು ರಾಹುವಿನ ಯುತಿ ಕೇತುವಿಂದ ಪೀಡಿತನಾಗೋದನ್ನು ನೋಡ್ತಾ ಇದ್ದೀವಿ. ಇದನ್ನು ನಾವು D9ನಲ್ಲೂ ಕೂಡ ಕುಜ ಶುಕ್ರನ ಯುತಿ ಇರೋದನ್ನು ನೋಡ್ಬೋದು. D9ನಲ್ಲಿ ಕನ್ಯಾಲಿ ಶುಕ್ರನಿಗೆ ಕುಜನ ಯುತಿ. ಜಾತಕದಲ್ಲಿ ಶುಕ್ರನು ರವಿಯೊಂದಿಗೆ ಅಸ್ತನಾಗಿದ್ದರೆ, ಇಲ್ಲಿ ಸಪ್ತಮದಲ್ಲಿ ಶುಕ್ರನು ರವಿಯೊಂದಿಗೆ ಯುತಿ ಇದೆ, ಹಸ್ತ ಆಗಿಲ್ಲ, ಆದರೆ ಯುತಿಯನ್ನು ನಾವು ನೋಡ್ಬೋದು. ಜಾತಕದಲ್ಲಿ ಸಪ್ತಮ ಭಾವ ಮತ್ತು ಭಾವಾಧಿಪತಿಗೆ ಶುಭ ಗ್ರಹಗಳ ದೃಷ್ಟಿ ಇಲ್ಲದಿದ್ದರೆ, ಇಲ್ಲಿ ಶುಭ ದೃಷ್ಟಿ ಅಂದರೆ ನಾವು ಗುರು ಮತ್ತು ಚಂದ್ರನ ನೋಡ್ತೀವಿ. ಗುರು ಅಥವಾ ಚಂದ್ರನ ಯಾವುದೇ ಶುಭ ದೃಷ್ಟಿ ಇಲ್ಲ. ನಾವು ಚಂದ್ರ ಅಂತ ಹೇಳಿದ್ರು ಸಪ್ತಮಕ್ಕಿದೆ, ಆದರೆ ಚಂದ್ರ ಕೇತುಗ್ರಸ್ತನಾಗಿರೋದನ್ನು ಗಮನಿಸ್ತೀವಿ.
ಜಾತಕದಲ್ಲಿ ರವಿಯು ಸಪ್ತಮದಲ್ಲಿ ಸ್ಥಿತನಾಗಿದ್ದರೆ, ಇಲ್ಲಿ ಸ್ಥಿತನಾಗಿದ್ದಾನೆ. ಸಪ್ತಮದಲ್ಲಿ ಕಳತ್ರಕಾರಕ ಶುಕ್ರನೊಂದಿಗೆ ರವಿ ಸ್ಥಿತನಾಗಿರುವುದನ್ನು ನಾವು ನೋಡ್ಬೋದು. ಗುರು ವಕ್ರನಾಗಿ ಅಗ್ನಿತತ್ವದಲ್ಲಿದ್ದರೆ, ಇಲ್ಲಿ ಸಪ್ತಮಾಧಿಪತಿಯಾದ ಗುರು ವಕ್ರನಾಗಿ ಅಗ್ನಿತತ್ವ ಅಂದರೆ ಸಿಂಹರಾಶಿಯಲ್ಲಿ ಸ್ಥಿತನಾಗಿರೋದನ್ನು ನೋಡ್ತಾ ಇದ್ದೀವಿ. ಜಾತಕದಲ್ಲಿ ಕಾರಕ ಶುಕ್ರ ಲಗ್ನದಿಂದ ಅಥವಾ ಲಗ್ನಾಧಿಪತಿಯಿಂದ ಕೇಂದ್ರದಲ್ಲಿ ಸ್ಥಿತನಾದರೆ, ಇಲ್ಲಿ ಲಗ್ನದಿಂದ ಸಪ್ತಮದಲ್ಲಿ ಕಾರಕ ಶುಕ್ರ ಸ್ಥಿತನಾಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಕನ್ಯಾ ಲಗ್ನಕ್ಕೆ ಸಪ್ತಮದಲ್ಲಿ ಮೀನಾದಲ್ಲಿ ಶುಕ್ರ ಸ್ಥಿತನಾಗಿರೋದ್ರಿಂದ ಜಾತಕದಲ್ಲಿ ರವಿ ಪ್ಲಸ್ ಕುಜ, ರಾಹು ಪ್ಲಸ್ ಕುಜ, ರಾಹು ಪ್ಲಸ್ ಶನಿ, ರಾಹು ಪ್ಲಸ್ ರವಿ ಸಪ್ತಮದಲ್ಲಿ ಸ್ಥಿತರಾಗಿದ್ದರೆ ತಡ ವಿವಾಹ. ಈ ಜಾತಕದಲ್ಲಿ ರಾಹುಗೆ ಶನಿ ಮತ್ತು ರವಿಯ ಯುತಿಯನ್ನು ನಾವು ನೋಡ್ಬೋದು ಸಪ್ತಮದಲ್ಲಿ. ಜಾತಕದಲ್ಲಿ ಸಪ್ತಮಾಧಿಪತಿಯು ದುಸ್ಥಾನದಲ್ಲಿ 6, 8, 12ರಲ್ಲಿ ಸ್ಥಿತನಾಗಿದ್ದರೆ, ಇಲ್ಲಿ ಈ ಜಾತಕ ಕನ್ಯಾ ಲಗ್ನಕ್ಕೆ ಸಪ್ತಮಾಧಿಪತಿಯಾದ ಗುರು ದುಸ್ಥಾನವಾದ 12ನೇ ಭಾವದಲ್ಲಿ ವಕ್ರಿಯಾಗಿ ಗುರು ಕೂತಿರೋದನ್ನು ನೀವೆಲ್ಲ ಗಮನಿಸಿರ್ಬೋದು. ಈಗ ಪ್ರೇಮ ವಿವಾಹ. ಸೂಕ್ಷ್ಮ ಗಮನಿಸಬೇಕಾಗಿರೋದೇನೆಂದ್ರೆ, ಎಲ್ಲ ಲಗ್ನಗಳಿಗೂ ರವಿ 7ನೇ ಮನೆಯಲ್ಲಿ ಇದ್ರೆ ತಡ ಮಾಡಲ್ಲ. ಇದನ್ನ ನಾವೆಲ್ಲ ಗಮನ ಇಟ್ಕೊಳ್ಬೇಕು. ಆಕ್ಚುಲಿ ವರ್ಕ್ಶಾಪ್ ಅಲ್ಲಿ 7ನೇ ಮನೆಯಲ್ಲಿ ರವಿ ಇದ್ರೆ ಅಲ್ಲಿ ಮ್ಯಾರೇಜ್ ಕೂಡ ಮಾಡ್ತಾನೆ. ಈ 2 ಟೆಕ್ನಿಕಲ್ ಪಾಯಿಂಟ್ ನಾವು ಅಬ್ಸರ್ವ್ ಮಾಡಬೇಕು. ರವಿ ಶನಿ ಮತ್ತೆ ರಾಹು 3 ಜನ 20 ಡಿಗ್ರಿಗಿಂತ ಜಾಸ್ತಿ ಇದ್ದಾರೆ, 22 ಡಿಗ್ರಿಗಿಂತ ಜಾಸ್ತಿ ಇದ್ದಾರೆ. ಅಂದ್ರೆ ಅದು 28 ಡಿಗ್ರಿ ಇದ್ದಾರೆ ರವಿ. ಅಂದ್ರೆ ಅಲ್ಲಿ ಅವನು ಮೃತಾವಸ್ಥೆಯಲ್ಲಿ ಇದ್ದಾನೆ ರವಿ ಸಪ್ತಮದಲ್ಲಿ. ವ್ಯಯಾಧಿಪತಿಯ ಸಪ್ತಮದಲ್ಲಿ ಕೂತ್ಕೊಂಡ, ಜೊತೆಗೆ ಸಪ್ತಮಾಧಿಪತಿ ವ್ಯಯಕ್ಕೆ ಬಂದು ಕೂತ್ಕೊಂಡ. ಈ 2 ಪಾಯಿಂಟ್ ಇಂದ ಇಲ್ಲಿ ಡಿಲೇ ಮ್ಯಾರೇಜ್ ಆಗಿರೋದು. ಮತ್ತೆ ಅಲ್ಲಿ ಶನಿನೂ ಹೋಗಿ ಕೂತ್ಕೊಂಡ, ಷಷ್ಠಾಧಿಪತಿ ಸಪ್ತಮದಲ್ಲಿ ಬಾಧಕನ ಕೂತ್ಕೊಂಡ. ಅದಕ್ಕೋಸ್ಕರ ಇಲ್ಲಿ ಒಂದೇ ರವಿಯಿಂದ ಮಾತ್ರ ತಡ ವಿವಾಹ ಆಗಿಲ್ಲ. ರವಿ ಶನಿ ಗುರು, ಅದ್ರ ಜೊತೆಗೆ ರಾಹು. ಇದನ್ನ ಈ ಟೆಕ್ನಿಕಲ್ ಪಾಯಿಂಟ್ಗಳನ್ನು ಮತ್ತೆ ನೀವೆಲ್ಲರೂ ಡಿಗ್ರಿಗಳನ್ನ ಬಹಳ ಮುಖ್ಯವಾಗಿ ಅವಸ್ಥೆಗಳನ್ನು ಬಹಳ ಮುಖ್ಯವಾಗಿ ಸಪ್ತಮದಲ್ಲಿ ಶನಿ ಕೂತ್ಕೊಂಡಿದ್ರೆ ಫಸ್ಟ್ ವಿವಾಹಗಳು ಯಾವುದು ಶನಿ ಅಲ್ಲಿಂದ ದಶಮದಲ್ಲಿ ಸೇರಿ ಲಗ್ನಕ್ಕೆ 4ನೇ ಮನೆ ನೋಡ್ತಾರೆ. ಸಾಧಾರಣಕ್ಕೆ ದೊಡ್ಡ ದೊಡ್ಡ ಸನ್ಯಾಸಿಗಳು ಸ್ವಾಮೀಜಿಗಳು ಜಾತಕದಲ್ಲಿ ಲಗ್ನಕ್ಕೆ 4ನೇ ಮನೆಯಲ್ಲಿ ಶನಿ ಪ್ರಭಾವ. ಸ್ವಾಮೀಜಿಗಳು ನೋಡಿ ಸನ್ಯಾಸಿ ಯೋಗದಲ್ಲಿ ಮದುವೆ ಆಗುತ್ತೆ. ಯಾಕಾಗುತ್ತೆ ಅಂದಾಗ ಆ ಸಪ್ತಮಾಧಿಪತಿಯು ವ್ಯಯಾಧಿಪತಿಯು ಪರಿವರ್ತನೆಯಲ್ಲಿ ಆಗಿರೋದು ಸಪ್ತಮಕ್ಕೆ ಗುರು ಯಾವಾಗ ಹೋಗ್ತಾನೆ ಲಗ್ನದ ಮೇಲೆ ಇಷ್ಟ ಬರುತ್ತೆ. ಅದರ ವಿವಾಹ ಯೋಗ ತಡೆಯಾದ ವಿವಾಹ ಯೋಗ ಲೇಟ್ ಮ್ಯಾರೇಜ್. ಇವರಿಗೆ 48 ವರ್ಷಕ್ಕೆ ವಿವಾಹ ಆಗಿದೆ. ಥ್ಯಾಂಕ್ ಯು ಸರ್. ಈಗ ಪ್ರೇಮ ವಿವಾಹ. ಪ್ರೇಮ ವಿವಾಹದ ಭಾವಗಳು ದ್ವಿತೀಯ, ಪಂಚಮ, ಸಪ್ತಮ ಮತ್ತು ಲಾಭ. ದ್ವಿತೀಯದಿಂದ ಕುಟುಂಬವನ್ನು, ಪಂಚಮದಿಂದ ಪ್ರೀತಿ ಪ್ರೇಮವನ್ನು, ಸಪ್ತಮದಿಂದ ವಿವಾಹವನ್ನು, ಲಾಭ ಭಾವದಿಂದ ಲಾಭವನ್ನು ತಿಳಿಬಹುದು. ಇದಕ್ಕೆ ಕಾರಕ ಗ್ರಹಗಳು ಕುಜ, ಬುಧ, ಶುಕ್ರ ಮತ್ತು ರಾಹು. ನಾವು ಪ್ರೇಮ ವಿವಾಹದಲ್ಲಿ ವಿಶೇಷವಾಗಿ ರಾಹುವಿನದು ಅಗ್ರಪಾತ್ರ ಇರುತ್ತೆ. ಜಾತಕದಲ್ಲಿ ದ್ವಿತೀಯಾಧಿಪತಿ, ಪಂಚಮಾಧಿಪತಿ, ಸಪ್ತಮಾಧಿಪತಿಗಳ ಯುತಿ, ಪರಿವರ್ತನೆ ಅಥವಾ ದೃಷ್ಟಿ ಉಂಟಾದರೆ, ಇವ್ರದ್ದು ವೃಶ್ಚಿಕ ಲಗ್ನ, ದ್ವಿತೀಯ ಪಂಚಮಾಧಿಪತಿಯಾದ ಗುರು ಮತ್ತು ಸಪ್ತಮಾಧಿಪತಿ ಶುಕ್ರ. ದ್ವಿತೀಯ ಪಂಚಮಾಧಿಪತಿಯಾದ ಗುರು ಲಾಭದಲ್ಲಿ ಸ್ಥಿತನಾಗಿ, ಸಪ್ತಮಾಧಿಪತಿ ಪಂಚಮದಲ್ಲಿ ಸ್ಥಿತನಾಗಿ ಅವರಿಬ್ಬರು ಗುರು ಮತ್ತು ಶುಕ್ರರ ಪರಸ್ಪರ ವೀಕ್ಷಣೆಯನ್ನು ನಾವು ನೋಡ್ಬೋದು. ಜಾತಕದಲ್ಲಿ ಕಾರಕ ಶುಕ್ರನು ಪಂಚಮ ಅಥವಾ ನವಮ ಭಾವದಲ್ಲಿ ಸ್ಥಿತನಾದರೆ, ಇಲ್ಲಿ ಕಾರಕ ಶುಕ್ರನು ಪಂಚಮದಲ್ಲಿ ಉಚ್ಚನಾಗಿ ಸ್ಥಿತನಾಗಿರೋದನ್ನ ನೋಡ್ಬೋದು. ಜಾತಕದಲ್ಲಿ ಕಾರಕ ಶುಕ್ರನು ರಾಹುವಿನ ನಕ್ಷತ್ರದಲ್ಲಿ ಅಥವಾ ಯುತಿಯಲ್ಲಿದ್ದರೆ, ಇಲ್ಲಿ ನಾವು ಕಳತ್ರಕಾರಕ ಶುಕ್ರನಿಗೆ ರಾಹುವಿನ ಯುತಿ ಇರೋದನ್ನ ಗಮನಿಸ್ಬೋದು. ಪಂಚಮದಲ್ಲಿ ಜಾತಕದಲ್ಲಿ ಕುಜನು ರಾಹುವಿನ ಯುತಿ ಅಥವಾ ದೃಷ್ಟಿಯಲ್ಲಿದ್ದರೆ,
ಇಲ್ಲಿ ಕುಜ ವೃಶ್ಚಿಕ ಲಗ್ನದಲ್ಲಿ ಇರೋದನ್ನ ಗಮನಿಸ್ತಿದ್ದೀವಿ. ರಾಹು ತನ್ನ 9ನೇ ದೃಷ್ಟಿಯಿಂದ ಕುಜನನ್ನು ದೃಷ್ಟಿಸೋದನ್ನ ನೋಡ್ಬೋದು ನಾವು. ಜಾತಕದಲ್ಲಿ ಪಂಚಮಾಧಿಪತಿ ಮತ್ತು ಸಪ್ತಮಾಧಿಪತಿಯರ ಪರಸ್ಪರ ದೃಷ್ಟಿ ಇದ್ದರೆ ಪಂಚಮಾಧಿಪತಿ ದ್ವಿತೀಯ ಪಂಚಮಾಧಿಪತಿಯಾದ ಗುರು ಹಾಗೂ ಸಪ್ತಮಾಧಿಪತಿಯಾದ ಶುಕ್ರ ಇವರಿಬ್ಬರು ಪರಸ್ಪರ ವೀಕ್ಷಣೆಯಲ್ಲಿ ಇರೋದನ್ನ ನಾವು ನೋಡ್ಬೋದು. ಜಾತಕದಲ್ಲಿ ರಾಹು ಸಪ್ತಮದಲ್ಲಿ ಸ್ಥಿತನಾದರೆ ಇದನ್ನು ನಾವು D9 ಅಲ್ಲಿ ನೋಡ್ಬೋದು. ಸಪ್ತಮದಲ್ಲಿ ಕುಂಭ ಲಗ್ನಕ್ಕೆ ಸಪ್ತಮದಲ್ಲಿ ರಾಹು ಸ್ಥಿತನಾಗಿರೋದನ್ನ. ಜಾತಕದಲ್ಲಿ ಸಪ್ತಮಾಧಿಪತಿ ಲಾಭಾಧಿಪತಿ ಸಪ್ತಮದಲ್ಲಿ ಸ್ಥಿತರಾದರೆ ಆಗಲೂ ಕೂಡ ಪ್ರೇಮ ವಿವಾಹ ಆಗುತ್ತೆ. ಈಗ ಅಂತರ್ಜಾತೀಯ ವಿವಾಹ. ಅಂತರ್ಜಾತೀಯ ವಿವಾಹಕ್ಕೆ ಭಾವಗಳು 1, 5, 7 ಅಂತರ್ಜಾತೀಯ ವಿವಾಹಕ್ಕೆ ಭಾವಗಳು 1, 5, 7, 9. 1 ಅಂದರೆ ಲಗ್ನ ಭಾವ ಜಾತಕನನ್ನು, ಪಂಚಮ ಭಾವ ಪ್ರೀತಿ ಪ್ರೇಮ ಪ್ರಣಯವನ್ನು, ಸಪ್ತಮ ಭಾವ ವಿವಾಹವನ್ನು, ನವಮ ಭಾವ ಧರ್ಮವನ್ನು ಸೂಚಿಸುತ್ತೆ. ಬೇರ್ಪಡಿಸುವ ಗ್ರಹಗಳು ಶನಿ, ರಾಹು ಮತ್ತು ಕೇತು. ಧರ್ಮ ಭಾವ ಕೆಟ್ಟಾಗ ಆಗ ಅಂತರ್ಜಾತೀಯ ವಿವಾಹ ಆಗುತ್ತೆ. ಜಾತಕದಲ್ಲಿ ಶುಕ್ರನು ಶನಿ ಅಥವಾ ರಾಹು ಅಥವಾ ಕೇತು ಗ್ರಹಗಳಿಂದ ಪೀಡಿತನಾಗಿದ್ದರೆ ಅಂತರ್ಜಾತೀಯ ವಿವಾಹವನ್ನು ಸೂಚಿಸುತ್ತದೆ. ಶುಕ್ರನು ಕುಂಭದಲ್ಲಿರೋದನ್ನ ನಾವು ನೋಡ್ತಾ ಇದ್ದೀವಿ. ಶುಕ್ರನಿಗೆ ಶನಿ ಗ್ರಹ ತನ್ನ 10ನೇ ದೃಷ್ಟಿಯಿಂದ, ದಶಮ ದೃಷ್ಟಿಯಿಂದ ಕಳತ್ರಕಾರಕ ಶುಕ್ರನ್ನ ನೋಡ್ತಾ ಇರೋದು ನಾವು ನೋಡ್ಬೋದು. ಇದನ್ನ ನಾವು D9 ಅಲ್ಲೂ ಸಹಿತ ಶುಕ್ರ ಶನಿಯ ಯುತಿಯನ್ನು D9 ಅಲ್ಲೂ ನೋಡ್ತಾ ಇದ್ದೀವಿ. ಜಾತಕದಲ್ಲಿ ಪಂಚಮ ಅಥವಾ ಸಪ್ತಮ ಭಾವವು ಶನಿಯಿಂದ ಪೀಡಿತವಾಗಿದ್ದರೆ ಆಗ ಅಂತರ್ಜಾತೀಯ ವಿವಾಹದ ಸಾಧ್ಯತೆ ಹೆಚ್ಚು. ಪಂಚಮ ಭಾವ ಈ ಲಗ್ನಕ್ಕೆ, ಮೀನ ಲಗ್ನಕ್ಕೆ ಪಂಚಮ ಭಾವ ಕಟಕ, ಅದರಲ್ಲಿ ಕೇತು ಸ್ಥಿತನಾಗಿರೋದು. ಹಾಗೆಯೇ ಶನಿ ತನ್ನ 3ನೇ ದೃಷ್ಟಿಯಿಂದ ಪಂಚಮ ಭಾವನ ದೃಷ್ಟಿಸೋದನ್ನ ನೋಡ್ಬೋದು. ವಿಶೇಷ ದೃಷ್ಟಿಯಿಂದ 3ನೇ ಭಾವನ ವೀಕ್ಷಿಸೋದನ್ನು ನೋಡ್ಬೋದು. ಜಾತಕದಲ್ಲಿ ನವಮ ಭಾವ, ನವಮಾಧಿಪತಿಯು ಶನಿ ಅಥವಾ ರಾಹು ಅಥವಾ ಕೇತು ಗ್ರಹಗಳಿಂದ ಪೀಡಿತನಾಗಿದ್ದರೆ ಅಂತರ್ಜಾತೀಯ ವಿವಾಹ. ನವಮ ಭಾವ ಅಂದರೆ ನಾವು ಧರ್ಮಭಾವ ಅಂತೀವಿ. ನವಮ ಭಾವಕ್ಕೆ ಕೇತುವಿನ ದೃಷ್ಟಿ, ಹಾಗೆಯೇ ನವಮಾಧಿಪತಿಯಾದ ಕುಜನಿಗೆ ಕೇತುವಿನ ದೃಷ್ಟಿ 9ನೇ ದೃಷ್ಟಿಯಿಂದ ವೀಕ್ಷಿಸುವುದನ್ನು ನೋಡ್ಬೋದು. ಹಾಗೆಯೇ D9 ಅಲ್ಲಿ ಸಹಿತ ನವಮಾಧಿಪತಿಯಾದ ಕುಜನಿಗೆ ಶನಿಯ ಯುತಿ ಉಂಟಾಗಿದೆ. ಜಾತಕದಲ್ಲಿ ರಾಹು ಸಪ್ತಮ ಭಾವವನ್ನು ವೀಕ್ಷಿಸಿದಾಗ ಅಂತರ್ಜಾತೀಯ ವಿವಾಹವನ್ನು ಸೂಚಿಸುತ್ತದೆ. ರಾಹು ತನ್ನ 9ನೇ ದೃಷ್ಟಿಯಿಂದ ನವಮ ಭಾವವನ್ನು ವೀಕ್ಷಿಸ್ತಾ ಇರೋದನ್ನು ನೋಡ್ಬೋದು. ರಾಹು ತನ್ನ ಸಪ್ತಮ ದೃಷ್ಟಿಯಿಂದ ನವಮ ಭಾವವಾದ ಕನ್ಯಾವನ್ನು ವೀಕ್ಷಿಸ್ತಾ ಇರೋದನ್ನು ನೋಡ್ಬೋದು. ಜಾತಕದಲ್ಲಿ ಕುಜ ಮತ್ತು ಶುಕ್ರರು 2-12ರಲ್ಲಿ ಸ್ಥಿತರಾಗಿದ್ದರೆ ಅಂತರ್ಜಾತೀಯ ವಿವಾಹವನ್ನು ಸೂಚಿಸುತ್ತದೆ. ಶುಕ್ರನಿಗೆ 2ರಲ್ಲಿ ಕುಜ, ಕುಜನಿಗೆ 12ರಲ್ಲಿ ಶುಕ್ರನ ನಾವು ನೋಡ್ತಿದ್ದೀವಿ. ಜಾತಕದಲ್ಲಿ ಚಂದ್ರ ಮತ್ತು ಪಂಚಮಾಧಿಪತಿಯು ರಾಹು ಅಥವಾ ಕೇತುವಿನಿಂದ ಪೀಡಿತನಾಗಿದ್ದರೆ ಪಂಚಮ ಸ್ಥಾನ ಕಟಕ, ಪಂಚಮಾಧಿಪತಿ ಚಂದ್ರ, ಚಂದ್ರನಿಗೆ ಕೇತು ಪಂಚಮದಲ್ಲೇ ಸ್ಥಿತನಾಗಿದ್ದಾನೆ, ಆ ಭಾವವನ್ನು ಪಂಚಮ ಭಾವವನ್ನು ಕೆಡಿಸ್ತಾ ಇದ್ದಾನೆ. ಹಾಗೆಯೇ ಪಂಚಮಾಧಿಪತಿಯಾದ ಚಂದ್ರನಿಗೂ ಸಹಿತ ಕೇತುವಿನ ದೃಷ್ಟಿ ಇದೆ. ಜಾತಕದಲ್ಲಿ ಶನಿಯು ಪಂಚಮ ಭಾವದಲ್ಲಿ ಸ್ಥಿತನಾಗಿದ್ದರೆ ಇದನ್ನು ನಾವು D9 ಅಲ್ಲಿ ನೋಡ್ಬೋದು. D9 ಅಲ್ಲಿ ತುಲಾ ಲಗ್ನಕ್ಕೆ ಪಂಚಮದಲ್ಲಿ ಶನಿ ಸ್ಥಿತನಾಗಿರೋದನ್ನು ನೋಡ್ಬೋದು. ಪುರುಷನ ಜಾತಕದಲ್ಲಿ ರಾಶಿ ಅಥವಾ ನವಾಂಶ ಕುಂಡಲಿಯಲ್ಲಿ ಕಾರಕ ಶುಕ್ರನು ಶನಿ, ರಾಹು ಅಥವಾ ಕೇತುವಿನಿಂದ ಪೀಡಿತನಾಗಿದ್ದರೆ ಇದು ಮೇಲ್ ಜಾತಕ, ಪುರುಷರ ಜಾತಕ. ಇಲ್ಲಿ ಶನಿಯು
10ನೇ ದೃಷ್ಟಿಯಿಂದ ಶುಕ್ರನನ್ನ ನೋಡ್ತಾ ಇರೋದನ್ನು ನೋಡ್ಬೋದು. ವಕ್ರಿ ಶನಿ ತನ್ನ 10ನೇ ದಶಮ ದೃಷ್ಟಿಯಿಂದ ಕಾರಕ ಶುಕ್ರನನ್ನ ಪೀಡಿಸ್ತಾ ಇರೋದನ್ನು ನೋಡ್ಬೋದು ನಾವು. ಇದು ಅಂತರ್ಜಾತೀಯ ವಿವಾಹವನ್ನು ತೋರಿಸುತ್ತೆ, ಇವೆಲ್ಲ ಪಾಯಿಂಟ್ಸ್ಗಳು. ಈಗ ನೆಕ್ಸ್ಟ್ ವಿವಾಹ ವಿಚ್ಛೇದನೆ. ವಿವಾಹ ವಿಚ್ಛೇದನಕ್ಕೆ ನೋಡಬೇಕಾದ ಭಾವಗಳು ಚತುರ್ಥ, ಸಪ್ತಮ, ಅಷ್ಟಮ ಮತ್ತು ವ್ಯಯ. ಚತುರ್ಥ ಕೌಟುಂಬಿಕ ಸುಖವನ್ನು ತೋರಿಸುತ್ತೆ, ಸಪ್ತಮವು ವಿವಾಹ ಭಾವವನ್ನು, ಅಷ್ಟಮ ಮಾಂಗಲ್ಯ ಹಾಗೂ ವ್ಯಕ್ತಿಯ ಲೈಂಗಿಕ ಜೀವನವನ್ನು ತೋರಿಸುತ್ತೆ, ದ್ವಾದಶ ದಾಂಪತ್ಯ ಅಥವಾ ಶಯನ ಸುಖವನ್ನು ಸೂಚಿಸುತ್ತೆ. ವಿವಾಹ ಭಾವಗಳು 2, 7, 11. ವಿವಾಹವನ್ನು ಬೇರ್ಪಡಿಸುವ ಗ್ರಹಗಳು ಕುಜ, ಶನಿ, ರವಿ, ರಾಹು, ಕೇತು ಮತ್ತು ವಕ್ರಿ ಗ್ರಹಗಳು. ಜಾತಕದಲ್ಲಿ ಸಪ್ತಮ ಭಾವದಲ್ಲಿ ವಕ್ರಿ ಗ್ರಹನಾದ ಶನಿಯು ಸ್ಥಿತನಾದರೆ, ಈ ಜಾತಕಗಳು ಮಕರ ಲಗ್ನ, ಸಪ್ತಮದಲ್ಲಿ ಶನಿ ವಕ್ರಿಯಾಗಿ ಸ್ಥಿತನಾಗಿರೋದನ್ನು ನೋಡ್ಬೋದು. ಜಾತಕದಲ್ಲಿ ಕುಜ ಮತ್ತು ಶನಿಯ ರಾಶಿಗಳಲ್ಲಿ ವ್ಯಕ್ತಿಯ ಜನನವಾಗಿದ್ದರೆ, ಇವುದು ಮಕರ ಲಗ್ನ ಅಂದರೆ ಶನಿಯ ರಾಶಿಯಲ್ಲಿ ಈ ವ್ಯಕ್ತಿ ಜನಿಸಿದ್ದಾರೆ. ಜಾತಕದಲ್ಲಿ ರವಿಯು ಸಪ್ತಮದಲ್ಲಿ ಸ್ಥಿತನಾದರೆ ಅಥವಾ ಬಲಹೀನ ಸಪ್ತಮಾಧಿಪತಿಯೊಡನೆ ಯುತಿ ಹೊಂದಿದ್ದರೆ ಅಥವಾ ಸಪ್ತಮಾಧಿಪತಿಯು ರವಿಯಿಂದ ಪೀಡಿತನಾಗಿದ್ದರೆ. ಮಕರ ಲಗ್ನಕ್ಕೆ ಸಪ್ತಮ ಸ್ಥಾನ ಕಟಕದ ಅಧಿಪತಿ ಚಂದ್ರನು ಲಗ್ನದಲ್ಲಿ ಅಂದರೆ ತನ್ನ ಶತ್ರು ಕ್ಷೇತ್ರದಲ್ಲಿ ಶನಿಯ ಕ್ಷೇತ್ರದಲ್ಲಿ ಸ್ಥಿತನಾಗಿರೋದು ಅಂದರೆ ಬಲಹೀನ ತೋರಿಸುತ್ತೆ. ಮತ್ತು ಹಾಗೆ ಅಷ್ಟಮಾಧಿಪತಿಯಾದ ರವಿ ಜೊತೆ ಯುತಿ ಹೊಂದಿ ಅಂದರೆ ಪೀಡಿತನಾಗಿರೋದು, ಸಪ್ತಮಾಧಿಪತಿ ಪೀಡಿತನಾಗಿರೋದನ್ನು ನಾವು ನೋಡ್ಬೋದು. ಜಾತಕದಲ್ಲಿ 4ನೇ ಅಧಿಪತಿಯು ದುಸ್ಥಾನವಾದ 6, 8, 12ರಲ್ಲಿ ಸ್ಥಿತನಾದರೆ ಅಥವಾ ದುಸ್ಥಾನಾಧಿಪತಿಯು 4ರಲ್ಲಿ ಸ್ಥಿತನಾದರೆ, ಇಲ್ಲಿ ನಾವು ನೋಡ್ಬೋದು ಮಕರ ಲಗ್ನಕ್ಕೆ 4ನೇ ಅಧಿಪತಿ ಕುಜನು ವ್ಯಯದಲ್ಲಿ ಅಂದರೆ ಧನಸ್ಸಿನಲ್ಲಿ ಸ್ಥಿತನಾಗಿರೋದು. ಹಾಗೆಯೇ ವ್ಯಯಾಧಿಪತಿಯಾದ ಗುರು ಸುಖ ಸ್ಥಾನದಲ್ಲಿ ಅಂದರೆ 4ನೇ ಭಾವದಲ್ಲಿ ಸ್ಥಿತವಾಗಿರೋದನ್ನ ನಾವು ನೋಡ್ಬೋದು. ಜಾತಕದಲ್ಲಿ ಸಪ್ತಮಾಧಿಪತಿಯು ಕುಜ, ಶನಿ, ರವಿ, ರಾಹು ಮತ್ತು ಕೇತುವಿನಿಂದ ಪೀಡಿತನಾಗಿದ್ದರೆ, ಜಾತಕದಲ್ಲಿ ಸಪ್ತಮಾಧಿಪತಿ ಚಂದ್ರ, ಆತನಿಗೆ ಶನಿಯ ದೃಷ್ಟಿ ಇದೆ, ಹಾಗೆಯೇ ರಾಹುವಿನ ದೃಷ್ಟಿಯೂ ಇದೆ. D9ನಲ್ಲಿ ಶುಕ್ರ ಮತ್ತು ಕೇತು ಯುತಿ ಇದೆ. ವ್ಯಯದಲ್ಲಿ ನವಾಂಶದಲ್ಲಿ ಸಪ್ತಮ ಭಾವದಲ್ಲಿ ಅಶುಭ ಗ್ರಹ ಸ್ಥಿತರಾಗಿದೆ. ನೆಕ್ಸ್ಟ್ ಸರ್, ನವಾಂಶದಲ್ಲಿ ಸಪ್ತಮ ಭಾವದಲ್ಲಿ ಅಶುಭ ಗ್ರಹ ಸ್ಥಿತವಾಗಿದ್ದು ಅದೇ ಗ್ರಹವು ರಾಶಿ ಕುಂಡಲಿಯಲ್ಲೂ ಅಶುಭವಾಗಿದ್ದರೆ, ಇಲ್ಲಿ ನವಾಂಶ ಕುಂಡಲಿಯಲ್ಲಿ ಸಪ್ತಮ ಭಾವದಲ್ಲಿ ಗುರು ಸ್ಥಿತನಾಗಿರೋದನ್ನು ನೋಡ್ಬೋದು. ಗುರು ಶುಭ ಗ್ರಹ ಆದರೂ ಈ ಜಾತಕಕ್ಕೆ ಅಶುಭ ಹೇಗೆ ಅಂತ ನಾವು ನೋಡೋಣ. ಮಕರ ರಾಶಿಗೆ ತೃತೀಯ ವ್ಯಯಾಧಿಪತಿಯಾದ ಗುರು ಕೆಟ್ಟ ಭಾವಾಧಿಪತ್ಯವನ್ನು ಅಂದರೆ ತೃತೀಯ ವ್ಯಯಾಧಿಪತಿಯ ಭಾವಾಧಿಪತ್ಯವನ್ನು ಹೊಂದಿ ಅಶುಭನಾಗಿದ್ದಾನೆ. ಆ ಗ್ರಹ ಸಪ್ತಮದಲ್ಲಿ ನವಾಂಶದಲ್ಲಿ ಸ್ಥಿತನಾಗಿಬಿಟ್ಟು ಸಪ್ತಮ ಭಾವವನ್ನು ಅಲ್ಲಿ ದೂಷಿತ ಮಾಡ್ತಿರೋದು. ನವಾಂಶದಲ್ಲೂ ಲಗ್ನ, ಸಪ್ತಮ ಮತ್ತು ಅಷ್ಟಮ ಭಾವಗಳನ್ನು ನೋಡಬೇಕು. ಈ ಭಾವ ಅಥವಾ ಭಾವಾಧಿಪತಿಗಳು ಪೀಡಿತರಾಗಿದ್ದರೆ, ನಾವು ನವಾಂಶ ಲಗ್ನದಲ್ಲಿ ಯಾವ ಗ್ರಹ ಇಲ್ಲ, ಸಪ್ತಮದಲ್ಲಿ ಈಗಾಗಲೇ ನೋಡಿರೋ ಹಾಗೆ ಪೀಡಿತ ಗುರು ಇಲ್ಲಿರೋದು ಸ್ಥಿತನಾಗಿರೋದು ನೋಡ್ಬೋದು. ಅದೇ ರೀತಿ ಅಷ್ಟಮದಲ್ಲಿ ವಕ್ರಿ ಶನಿ ಸ್ಥಿತನಾಗಿರೋದನ್ನ ನೋಡ್ಬೋದು. ಅಂದರೆ ಸಪ್ತಮ ಅಷ್ಟಮ ಭಾವ ದೂಷಿತವಾಗಿರೋದು ನವಾಂಶದಲ್ಲೂ ನಾವು ನೋಡ್ಬೋದು. ನವಾಂಶದಲ್ಲಿ ಶುಕ್ರ ಮತ್ತು ಕೇತುವಿನ ಯುತಿ ಇದ್ದರೆ, ಇದನ್ನು ನಾವು ನವಾಂಶ ಚಾರ್ಟಲ್ಲಿ ಶುಕ್ರ ಮತ್ತು ಕೇತು ವ್ಯಯದಲ್ಲಿ ಯುತಿಯಾಗಿರೋದನ್ನ ನೋಡ್ತಾ ಇದ್ದೀವಿ. ಇದು ವಿವಾಹ ವಿಚ್ಛೇದನಕ್ಕೆ ಕಾರಣಗಳಾಗಿವೆ. ಈಗ ನಾವು ಸುಖಿ ಮತ್ತು ಅಸುಖಿ ದಾಂಪತ್ಯದ ಜೀವನದ ಬಗ್ಗೆ ತಿಳಿದುಕೊಳ್ಳೋಣ. ಸುಖಿ ದಾಂಪತ್ಯ ಜೀವನ.
ಸುಖಿ ದಾಂಪತ್ಯ ಜೀವನಕ್ಕೆ ಮೇನ್ ಬೇಕಾಗಿರೋದು ಗಂಡ ಹೆಂಡತಿ ದಂಪತಿಗಳ ಇಬ್ಬರದ್ದು ವಯಸ್ಸಿನ ಅನುಕೂಲ ಇರಬೇಕು. ವಯಸ್ಸಿನ ಅನುಕೂಲ ಇದ್ದರೆ ಇಬ್ಬರಿಗೂ ಸಾಮರಸ್ಯ ಇರುತ್ತೆ. ಆಗ ಜೀವನ ಚೆನ್ನಾಗಿರೋದಕ್ಕೆ ಅದು ಒಂದು ಪೂರಕ. ದ್ವಾದಶ ಕೂಟಗಳು ಪಂಚತತ್ವಗಳು ಹೊಂದಾಣಿಕೆ ಆಗಬೇಕು. ಹಾಗೆಯೇ ವೈವಾಹಿಕ ಜೀವನ ಸುಖವಾಗಿರಲು ಇರಬೇಕಾದ ಗ್ರಹಗಳ ಸುಸ್ಥಿತಿ ಇಬ್ಬರ ಜಾತಕದಲ್ಲಿದ್ದರೆ, ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ ಯಾವ ಭಾವಗಳು ಮತ್ತು ಕಾರಕಗಳು ಸುಸ್ಥಿತಿಯಲ್ಲಿದ್ದರೆ ಆಗ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ ಅಂತ. ಹಾಗೆ ಶುಭ ಮುಹೂರ್ತದಲ್ಲಿ ವಿವಾಹವಾದರೆ ಪ್ರತಿಯೊಂದಕ್ಕೂ ಜಾತಕದಲ್ಲಿ ಎಷ್ಟೇ ನ್ಯೂನತೆ ಇದ್ದರೂ ಸಹಿತ ಶುಭ ಮುಹೂರ್ತದಲ್ಲಿ ಮಾಡಿದರೆ ಆ ಎಂಥ ನ್ಯೂನತೆಗಳು ಎಷ್ಟೋ ಮಟ್ಟಿಗೆ ಕಡಿಮೆ ಆಗುತ್ತೆ. ಅದಕ್ಕೆ ಶುಭ ಮುಹೂರ್ತ ಬೇಕೇ ಬೇಕು. ಈ ಶುಭ ಮುಹೂರ್ತದಲ್ಲಿ ಮದುವೆ ಆದರೆ ವಿವಾಹ ಅವರಿಗೆ ಸುಖಿ ದಾಂಪತ್ಯ ಜೀವನ ಇರುತ್ತೆ. ಜಾತಕದಲ್ಲಿ ಹೆಚ್ಚು ಶುಭ ಯೋಗಗಳಿದ್ದರೆ, ಶುಭ ಯೋಗಗಳಂದರೆ ಪಂಚಮಹಾಪುರುಷ ಯೋಗಗಳು, ರವಿ ಚಂದ್ರನಿಂದ ಉಂಟಾಗೋ ಶುಭ ಯೋಗಗಳು, ಗಜಕೇಸರಿ ಯೋಗ, ಧರ್ಮ ಕರ್ಮಾಧಿಪತಿ ಯೋಗ, ಲಕ್ಷ್ಮೀ ಯೋಗ, ಈ ರೀತಿ ಶುಭ ಯೋಗಗಳಿದ್ದರೆ ಅವರು ಗ್ರ್ಯಾಜುವಲ್ ಆಗಿ ಡೆವಲಪ್ ಆಗಿ ಅನುಕೂಲ ಪಡಿತಾರೆ. ಮತ್ತು ಕೊನೆಯದಾಗಿ ಮತ್ತು ಪ್ರಮುಖವಾಗಿ ದೈಹಿಕ ಮಾನಸಿಕ ಆರೋಗ್ಯ ಇರಬೇಕು ಸುಖಿ ದಾಂಪತ್ಯ ಜೀವನಕ್ಕೆ. ಈಗ ಹೆಲ್ತ್ ಇಸ್ ವೆಲ್ತ್ ಅಂತ ನಿಮಗೆಲ್ರಿಗೂ ಗೊತ್ತಿದೆ. ಎಷ್ಟೇ ದುಡ್ಡಿರಲಿ, ಹಣಕಾಸಿರಲಿ, ಆರೋಗ್ಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಇದ್ರೇ ಎಲ್ಲರೂ ಸುಖವಾಗಿರೋದಕ್ಕೆ ಸಾಧ್ಯ ಆಗೋದು. ಸೊ ಸುಖಿ ದಾಂಪತ್ಯಕ್ಕೆ ಇದು ಒಂದು ಪ್ರಮುಖವಾದ ವಿಷಯ. ಈಗ ಅಸುಖಿ ದಾಂಪತ್ಯ ಜೀವನ, ಇಬ್ಬರಿಗೂ ವಯಸ್ಸಿನ ಅಂತರ ಜಾಸ್ತಿ ಇದ್ದರೆ ಇದು ಒಂದು ಕಾರಣ ಅಸುಖಿ ದಾಂಪತ್ಯ ಜೀವನಕ್ಕೆ. ಒಬ್ಬರಿಗೆ ವಯಸ್ಸು ಸಣ್ಣದಿರುತ್ತೆ, ಇನ್ನೊಬ್ಬರಿಗೆ ಹೆಚ್ಚಾಗಿರುತ್ತೆ. ಇವ್ರಿಗೆ ಉತ್ಸಾಹ, ಲವಲವಿಕೆ, ಆಸಕ್ತಿ ಎಲ್ಲ ತುಂಬ ಇರುತ್ತೆ ಒಬ್ಬರಿಗೆ, ಇನ್ನೊಬ್ಬರಿಗೆ ನಿರಾಸಕ್ತಿ ಇರುತ್ತೆ. ಇದು ಒಂದು ಕಾರಣ ದಾಂಪತ್ಯ ಜೀವನದಲ್ಲಿ ವಿರಸದಿಂದ ಇದಾಗೋದಕ್ಕೆ. ಸಾಲಾವಳಿ ಮತ್ತು ತತ್ವಗಳ ಹೊಂದಾಣಿಕೆ ಆಗದಿದ್ದರೆ, ಇದು ನಿಮಗೆ ಎಲ್ರಿಗೂ ಗೊತ್ತು, ಸಾಲಾವಳಿ ಮತ್ತು ತತ್ವಗಳು ಹೊಂದಾಣಿಕೆ ಬೇಕು ಸುಖವಾದ ಜೀವನಕ್ಕೆ ಅಂತ. ಇದು ಮ್ಯಾಚ್ ಆಗಲಿಲ್ಲದಿದ್ದರೆ ಅಸುಖಿ ದಾಂಪತ್ಯಕ್ಕೆ ಲೀಡ್ ಮಾಡುತ್ತೆ. ಜಾತಕದಲ್ಲಿ ವಿವಾಹ ಭಾವಗಳನ್ನು ಮತ್ತು ಭಾವಾಧಿಪತಿಗಳನ್ನು ವಿವಾಹಕ್ಕೆ ಮಾರಕರಾದ ಗ್ರಹಗಳಿಂದ ಪೀಡಿತರಾಗಿದ್ದರೆ, ವಿವಾಹ ಭಾವಗಳಾದ 2, 7, 11 ಮತ್ತು ಆ ಭಾವಾಧಿಪತಿಗಳನ್ನು ವಿವಾಹ ಮಾರಕರಾದ ಗ್ರಹಗಳಿಂದ ಪೀಡಿತರಾದರೆ ಆಗಲೂ ಅಸುಖಿ ದಾಂಪತ್ಯ ಜೀವನ ಉಂಟಾಗುತ್ತೆ. ಶುಭ ಮುಹೂರ್ತದಲ್ಲಿ ವಿವಾಹವಾಗದಿದ್ದರೆ, ಮುಹೂರ್ತ ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲದಕ್ಕೂ ತುಂಬ ಮುಖ್ಯ. ಒಂದು ಶುಭ ಮುಹೂರ್ತದಲ್ಲಿ ವಿವಾಹ ಆಗಲೇ ಇದ್ದರೆ ಅದು ಕೂಡ ಅಸುಖಿ ದಾಂಪತ್ಯ ಜೀವನಕ್ಕೆ ಆ್ಯಡಪ್ ಆಗುತ್ತೆ. ಜಾತಕದಲ್ಲಿ ಶುಭ ಯೋಗಗಳಿಂದ ಅರಿಷ್ಟ ಯೋಗಗಳು ಹೆಚ್ಚಾಗಿದ್ದರೆ, ಡೆವಲಪ್ಮೆಂಟ್ಗೆ ಜೀವನದಲ್ಲಿ ಶುಭ ಯೋಗಗಳು ಬೇಕು. ಶುಭ ಯೋಗಗಳಿಂದ ಅರಿಷ್ಟ ಯೋಗಗಳೇ ಹೆಚ್ಚಾಗಿದ್ದರೆ ಅವರು ನಾನಾ ರೀತಿ ತೊಂದರೆಯಿಂದ ಬದಲಾಡಿ ಜೀವನ ದುಃಖಮಯ ಅಂತ ಅನಿಸುತ್ತೆ. ದೀರ್ಘಕಾಲಿಕ ದೈಹಿಕ ಮತ್ತು ಅಥವಾ ಮಾನಸಿಕ ಆರೋಗ್ಯದಿಂದ ಪೀಡಿತರಾದರೆ, ಪತಿ ಅಥವಾ ಪತ್ನಿ ಯಾರಾದರೂ ದೀರ್ಘಕಾಲಿಕವಾಗಿ ಅನಾರೋಗ್ಯದಿಂದ ಪೀಡಿತರಾದರೆ ಆಗಲೂ ದಂಪತಿ ಇಬ್ಬರ ಮಧ್ಯೆಯೂ ಸುಖ ಇರೋದಿಲ್ಲ, ಸಂಸಾರದಲ್ಲಿ ನೆಮ್ಮದಿ ಇಲ್ಲದೆ ದುಃಖಿತರಾಗುತ್ತಾರೆ. ವಿವಾಹ ಸಂಸ್ಕಾರದ ಬಗ್ಗೆ, ಕಾರಕ ಗ್ರಹರ ಬಗ್ಗೆ ಇಷ್ಟು ವಿಷಯಗಳನ್ನು ಹೇಳಿ ಇದನ್ನು ಹೇಳಲು ಅವಕಾಶ ಮಾಡಿಕೊಟ್ಟ ಗುರುಗಳಾದ ಡಾಕ್ಟರ್ ಸುರೇಶ್ ಅವರಿಗೆ ಮತ್ತು ಇದನ್ನು ಕೇಳಿದ ಎಲ್ಲ ಗುರುಗಳಿಗೆ ನನ್ನ ಅನಂತ ನಮಸ್ಕಾರಗಳು. ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಹರಿ ಓಂ ಶ್ರೀ ಕೃಷ್ಣಾರ್ಪಣ ವಸ್ತು.